ನಮಸ್ಕಾರ. ನಮ್ಮ ಧನುರ್ಮಾಸ ಸತ್ಸಂಗದ 12ನೇ ದಿನಕ್ಕೆ ಸ್ವಾಗತ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮ ರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्. यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारी परिपूर्णलोचनं मारुतिं नमत राक्षसान्तकम्. कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्. वेदवेद्ये परे पुंसि जाते दशरथात्मजे वेदप्राचेत सादासीत् ಸಾಕ್ಷಾತ್ ರಾಮಾಯಣಾತ್ಮನ. ನೆನ್ನೆ ಸತ್ಸಂಗದಲ್ಲಿ ನಾವು ಹೇಗೆ ಅಯೋಧ್ಯೆನಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ ಮತ್ತೆ ಹೇಗೆ ದಶರಥನ ಆದೇಶದಿಂದ ಭರತ ಮತ್ತು ಶತ್ರುಘ್ನ ಅವ್ರ ಮಾಮನ್ ಜೊತೆ ಯುಧಾಜಿತ್ ಅವ್ರ ಜೊತೆ ಕೇಕೆಯ ದೇಶಕ್ಕೆ ಹೋಗಿದ್ದಾರೆ ಅಂತ ನೋಡಿದ್ವಿ. ಇದೆಲ್ಲ ನಡೆದಾಗ ರಾಮನಿಗೆ ಒಂದು ಸುಮಾರು 12 ವರ್ಷ ಆಗಿತ್ತು. ಈಗ ಇನ್ನೊಂದು 10-12 ವರ್ಷ ಮುಂದೆ ಆಗಿದೆ. ಸೊ ಈ ಟೈಮಲ್ಲಿ ರಾಮನಿಗೆ ಒಂದು 24-25 ವಯಸ್ಸು, ಸೀತೆಗೆ 18 ವಯಸ್ಸು. ಆ ಟೈಮಲ್ಲಿ ಒಂದಿನ ಈ ದಶರಥ ರಾಜ ಅವ್ರ ಸಭೆಯಲ್ಲಿ ಎಲ್ರನ್ನು, ಅವ್ರ ಮಂತ್ರಿಗಳನ್ನ, ಅವ್ರ ಗುರುಗಳನ್ನ ಎಲ್ರನ್ನೂ ಉದ್ದೇಶಿಸಿ ಪ್ರಶ್ನೆ ಕೇಳ್ತಾರೆ. ನನಗಿವಾಗ ಅನಿಸ್ತಾ ಇದೆ, ಸಮಯ ಬಂದಿದೆ, ಇದೇ ಸರಿಯಾದ ಸಮಯ, ರಾಮನನ್ನ ನಾನು ರಾಜನಂತ ಘೋಷಣೆ ಮಾಡಬೇಕು ಅಂತ, ರಾಮ ಪಟ್ಟಾಭಿಷೇಕ ಇವಾಗ ನಾವು ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ ಅಂತ, ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅಂತ ಅವ್ರನ್ನೆಲ್ಲ ಕೇಳ್ತಾರೆ. ಅವ್ರು ಕೇಳಿದಾಗ ಎಲ್ರಿಗೂ ಅತಿ ಸಂತೋಷ. ಎಲ್ಲ ಆಚಾರ್ಯರೆಲ್ಲರೂ ಹೇಳ್ತಾರೆ, ಹೌದು, ರಾಮ ಸರಿಯಾದ ವ್ಯಕ್ತಿ, ಈಗ ಇದೇ ಕರೆಕ್ಟ್ ಆಗಿರೋ ಸಮಯ, ಅವನ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳ್ತಾರೆ. ಮಂತ್ರಿಗಳಿಗೂ ಬಹಳ ಖುಷಿ. ಅವರು ಹೇಳ್ತಾರೆ, ನಾವು ನೋಡಿದೀವಿ ಇಷ್ಟು ವರ್ಷ ರಾಮ ನಮ್ಮ ಜೊತೆ ಎಲ್ಲ ಸೇರಿ ನಿಮ್ಮ ರಾಜ್ಯದಲ್ಲಿ ಏನೇನ್ ನಡೆಸ್ಬೇಕು, ಕಾರ್ಯಗಳೇನೇನಿದೆ, ಒಂಥರ ಆಡಳಿತ ದೃಷ್ಟಿಯಿಂದ, ಎಲ್ರಿಗೂ ಸಹಾಯ ಮಾಡೋ ದೃಷ್ಟಿಯಿಂದ ನಮ್ ಜೊತೆ ಅವನ್ ಕಾರ್ಯ ಮಾಡಿದಾನೆ. ಅದೆಲ್ಲ ನೋಡಿ ನಮಗೂ ಅನ್ಸುತ್ತೆ ಅವನು ಉತ್ತಮವಾದ ಪೊಸಿಷನ್ ಅಲ್ಲಿ ಇದ್ದಾನೆ, ಒಳ್ಳೆ ಅವನಲ್ಲಿ ಗುಣಗಳಿದೆ, ಅವನನ್ನೇ ನೀವು ಖಂಡಿತ ಇವಾಗ ರಾಜ ಮಾಡ್ಬೇಕು ಅಂತ ಮಂತ್ರಿಗಳು ಎಲ್ರು ಹೇಳ್ತಾರೆ. ಇದಾದ್ಮೇಲೆ ದಶರಥನಿಗೆ ಇನ್ನೊಂದು ಆಸೆ, ನಮ್ಮ ಪ್ರಜೆ ರಾಮನ ಬಗ್ಗೆ ಏನ್ ಅನ್ಕೊಂಡಿದೆ, ಪ್ರಜೆಗೆ ಏನ್ ಒಪಿನಿಯನ್ ಇದೆ, ಅವ್ರೇನ್ ಅಭಿಪ್ರಾಯ ಇದೆ ಅಂತ ತಿಳ್ಕೋಬೇಕು ಅಂತ ಎಲ್ಲ ಜನರನ್ನು, ಸಾಮಾನ್ಯ ಪ್ರಜೆಯನ್ನ ಎಲ್ರನ್ನೂ ಕರೀತಾರೆ. ಅಲ್ಲಿ ಎಲ್ಲ ಜನ ಅಲ್ಲಿ ಬಂದು ಸಭೆಯಲ್ಲಿ ಇದ್ದಾಗ ಕೇಳ್ತಾರೆ ದಶರಥ ರಾಜ, ನನಗೆ ಈ ತರ ರಾಮನನ್ನ ನಾನು ರಾಜ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ನಾನ್ ಅನ್ಕೊಂಡಿರೋದು ಸರಿನಾ, ನಿಮಗೇನ್ ಇದ್ರ ಬಗ್ಗೆ ವಿಚಾರ, ನೀವೇನ್ ಹೇಳ್ತೀರಾ ಅಂತ ಕೇಳ್ತಾರೆ. ಆಗ ಒಂದೇ ವಾಯ್ಸ್ ಅಲ್ಲಿ ಆ ಎಲ್ಲಾ ಜನನು ಜೋರಾಗಿ ಹೇಳ್ತಾರೆ, ಓ ಮುದುಕ, ನಿನಗ್ ತುಂಬಾ ವಯಸ್ಸಾಗೋಯ್ತು, ನೀನ್ 1000 ಗಟ್ಲೆ ನಿನ್ ರಾಜ್ಯ ಆಳಾಯ್ತು, ಮುದುಕ ಅಂತಾರೆ. ನೀನು ಹೋಗಿ ಇವಾಗ ನಿನ್ ಮಗನನ್ನೇ ನಾವು ರಾಜ ಅಂತ ನೋಡ್ಬೇಕು, ನಮ್ಗ ಅದೇ ಆಸೆ ಅಂತ ಹೇಳ್ತಾರೆ. ಈ ತರ ಯಾಕೆ ಓಲ್ಡ್ ಮ್ಯಾನ್, ಮುದುಕ ಅಂತ ಹೇಳ್ತಾರೆ. ಅವಾಗ ದಶರಥ ರಾಜ ಕೇಳ್ತಾರೆ, ಅವ್ರಿಗೆ ಗೊತ್ತಿದೆ ಯಾಕೆ ಈ ಜನ ಹಿಂಗ್ ಹೇಳ್ತಾ ಇದ್ದಾರೆ ಅಂತ, ಆದ್ರೂ ಕೇಳ್ತಾರೆ, ಏನಾಯ್ತು, ನಾನ್ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿಲ್ವಾ, ಯಾಕೆ ನನ್ನ ಮುದುಕ, ನೀನ್ ಹೋಗು ಅಂತ ಈ ತರ ಯಾಕೆ ಹೇಳ್ತಾ ಇದ್ದೀರಾ, ನಾನ್ ನಿಮ್ಮನ್ನ ಇಷ್ಟು ವರ್ಷ ನಾನು ಚೆನ್ನಾಗಿ ನೋಡ್ಕೊಳ್ಳಿಲ್ವಾ, ಏನ್ ತಪ್ಪು ಮಾಡ್ದೆ ನಾನು, ಹೇಳಿ ಅಂತ ಕೇಳ್ತಾರೆ. ಆಗ ಆ ಪ್ರಜೆ, ಆ ಜನ ಎಲ್ಲ ಹೇಳ್ತಾರೆ, ನೀವ್ ಏನ್ ಗೊತ್ತಾ ತಪ್ಪು ಮಾಡಿದ್ರಿ, ಬೇರೆ ಎಲ್ಲ ಕರೆಕ್ಟಾಗಿ ಮಾಡಿದೀರಾ, ಆದ್ರೆ ಒಂದೇ ಒಂದ್ ತಪ್ಪು ಮಾಡಿದೀರಾ, ಇಷ್ಟು ಗುಣವಂತನಾಗಿರುವಂಥ ರಾಮನನ್ನ, ಅವನನ್ನ ನೀವು ಜನ್ಮ ಕೊಟ್ಟಿದ್ದೀರಾ, ಅದೇ ನೀವು ಮಾಡಿದ ತಪ್ಪು. ರಾಮ ಇರ್ಲಿಲ್ಲ ಅಂದ್ರೆ ನಮಗೆ ನೀವೇ ರಾಜ ಅಂತ ನಾವು ಸಂತೋಷವಾಗಿದ್ವಿ. ಆದ್ರೆ ರಾಮನಲ್ಲಿ ಇರುವಂತಹ ಗುಣಗಳನ್ನ ನೋಡಿ ನಮಗೆ ಅವನ್ ನಮ್ ರಾಜ ಆಗ್ಬೇಕು ಅಂತ ನಮಗ್ ಬಹಳಷ್ಟು ಆಸೆ ಇದೆ, ಅವನ ರಾಜ್ಯದಲ್ಲಿ ನಾವು ಬಾಳ್ಬೇಕು ಅಂತ ನಮಗ್ ಆಸೆ ಇದೆ. ಅದು ಒಂದೇ ನೀವು ತಪ್ಪು ಮಾಡಿದ್ದು, ಇಷ್ಟು ಒಳ್ಳೆ ಮಗನನ್ನ ನೀವು ಜನ್ಮ ಕೊಟ್ರಲ್ಲ, ಅದೇ ನೀವು ಮಾಡಿದ ತಪ್ಪು ಅಂತ ಹೇಳ್ತಾರೆ ಆ ಪ್ರಜೆ. ವಾಲ್ಮೀಕಿ ಶ್ಲೋಕ ಹೀಗಿದೆ, ಇಚ್ಛಾಮೋಹಿ ಮಹಾಬಾಹುಂ ರಘುವೀರಂ ಮಹಾಬಲಂ ಗಜೇನ ಮಹತಾ ಯಾಂತಂ
ರಾಮಂ ಛತ್ರಾವೃತಾನನಂ. ನಮ್ಗೇನ್ ಆಸೆ ಅಂತ ನೀವು ಕೇಳಿದ್ರಲ್ಲ, ನಮಗೆ ರಾಮನನ್ನ, ಈ ಆಜಾನುಬಾಹುವಾಗಿರೋ, ಈ ಮಹಾಬಾಹುವಾಗಿರುವಂಥ ರಾಮನನ್ನ ನಾವು ಆ ದೊಡ್ಡ ಪಟ್ಟದ ಆನೆ ಏನಿದೆ, ಆ ಆನೆ ಮೇಲೆ ಕೂತ್ಕೊಂಡು ಅವನಿಗೆ ಛತ್ರ ಚಾಮರ ಎಲ್ಲ ಬೀಸ್ಕೊಂಡು ಸೇವಕರು, ಅವನು ಆ ದೊಡ್ಡ ಆನೆ ಮೇಲೆ ಕೂತ್ಕೊಂಡು ಎಲ್ಲಾ ಕಡೆ ಓಡಾಡ್ಬೇಕು, ನಾವು ಅದನ್ನ ನೋಡ್ಬೇಕು. ಅಂದ್ರೆ ಏನು? ಯಾರು ಆ ಥರ ಆನೆ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ಕೊಂಡು ಹೋಗ್ತಾರೆ? ಯಾರು ಚಕ್ರವರ್ತಿ ರಾಜ ಇರ್ತಾರೆ ಅವರೇ ಅಲ್ವಾ? ಸೊ ಈ ಜನ ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಾ ಇದ್ದಾರೆ? ನಮಗ್ ರಾಮಾನೇ ನಮ್ಮ ರಾಜನಾಗ್ಬೇಕು, ನಮಗೆ ಇದೇ ನಮ್ಮ ಆಸೆ ಅಂತ ಹೇಳ್ತಾರೆ. ಆಗ ದಶರಥ, ಸರಿ, ಇವಾಗ ದಶರಥನ್ಗೂ ಭಾರಿ ಖುಷಿ ಆಗುತ್ತೆ ಇದನ್ನ ಕೇಳ್ಬಿಟ್ಟು. ಆದ್ರೆ ಅವ್ನು ಮುಂದೆ ಕೇಳ್ತಾನೆ, ಏನಕ್ಕೆ ಈ ತರ ಹೇಳ್ತಾ ಇದ್ದೀರಾ? ಏನಕ್ಕೆ ನೀವು ಇದನ್ನ ಡಿಸೈಡ್ ಮಾಡ್ಕೊಂಡಿದ್ದೀರಾ? ಯಾಕೆ ನಿಮ್ಗೆ ಇದು ಆಸೆ ಅಂತ ಹೇಳ್ತೀರಾ ಅಂದಾಗ, ಆ ಜನ ಒಂದೊಂದಾಗಿ ಒಂದೊಂದಾಗಿ ರಾಮನಲ್ಲಿರೋ ಎಲ್ಲಾ ಗುಣಗಳನ್ನ ವರ್ಣನೆ ಮಾಡ್ತಾರೆ. ಧರ್ಮಜ್ಞ, ಸತ್ಯಸಂಧಶ್ಚ, ಶೀಲವಾನ್, ಅನಸೂಯಕಃ, ಶಾಂತಃ, ಸಾಂತ್ವಯಿತ, ಶ್ಲಕ್ಷ್ಣಃ, ಕೃತಜ್ಞೋ, ವಿಜಿತೇಂದ್ರಿಯ. ರಾಮ ಧರ್ಮದ ದಾರಿಯಲ್ಲೇ ನಡೀತಾನೆ. ಅವನು ಸತ್ಯವಂತ, ಏನ್ ಮಾತು ಕೊಟ್ರೆ ಅದನ್ನ ಮೀರಲ್ಲ. ಅವನಲ್ಲಿ ಒಳ್ಳೆ ಶೀಲ ಇದೆ, ಎಷ್ಟು ಗುಣಗಳಿವೆ. ಅವನಿಗೆ ಅಸೂಯೆ ಇಲ್ಲ, ಅವನಿಗೆ ಶಾಂತಿ ಮತ್ತೆ ಪೇಶನ್ಸ್ ಇದೆ. ಯಾರ್ ಕಷ್ಟದಲ್ಲಿದ್ದಾರೆ ಅಂದ್ರೆ ತಕ್ಷಣ ಅಲ್ಲಿ ಹೋಗಿ ಅವನು ಅವ್ರಿಗೆ ಒಂದು ಸಮಾಧಾನ ಮಾಡ್ತಾನೆ. ಎಲ್ರ ಹತ್ರನೂ ಒಳ್ಳೆ ಮಾತು ಮಾತಾಡ್ತಾನೆ. ಕೃತಜ್ಞತೆ ಇದೆ. ಆಮೇಲೆ ಇಂದ್ರಿಯಗಳ ನಿಗ್ರಹ ಅವನಿಗೆ ಗೊತ್ತಿದೆ. ಇದೆಲ್ಲ ಹೇಳ್ತಾರೆ. ಇನ್ನ ಮುಂದೆ ಹೋಗ್ತಾ ಹೋಗ್ತಾ ಹೇಗೆ ರಾಮ ಎಲ್ರಿಗೂ ಒಂದು ರೆಸ್ಪೆಕ್ಟ್, ಗೌರವ ಕೊಡ್ತಾನೆ, ದೊಡ್ಡವ್ರಿಗೆ, ಜ್ಞಾನಿಗಳಿಗೆ. ಮತ್ತೆ ಯಾರ ಮನೇಲಾದ್ರೂ ಏನಾದ್ರೂ ಒಂದು ಕಷ್ಟ ಬಂದ್ರೆ ಫಸ್ಟ್ ಅಲ್ಲಿ ನಮ್ಮ ಫ್ಯಾಮಿಲಿನವರೇ ಬರಕ್ ಮುಂಚೆ ರಾಮ ಅಲ್ಲಿ ಬಂದಿರ್ತಾರೆ ನಮಗೊಂದು ಸಪೋರ್ಟ್ ಕೊಡಕ್ಕೆ. ಏನೋ ಒಂದು ನಮಗ್ ಸಂತೋಷದ ವಿಷಯ ನಡೀತು ನಮ್ಮ ಫ್ಯಾಮಿಲಿನಲ್ಲಿ ಅಂದ್ರೆ ರಾಮ ಅಲ್ಲಿ ಫಸ್ಟ್ ಬಂದು ನಮ್ ಜೊತೆ ಅದ್ರಲ್ಲಿ ಪಾಲ್ಗೊಳ್ತಾನೆ. ಸೊ ಈ ತರ ಎಷ್ಟೊಂದು ಕ್ವಾಲಿಟೀಸ್, ಗುಣಗಳು, ರಾಮನಲ್ಲಿರೋ ಎಲ್ಲಾ ಗುಣಗಳನ್ನು ಇವ್ರು ಹೇಳ್ತಾರೆ. ಅದ್ ಕೇಳಿಸ್ಕೊಂಡು ದಶರಥನಿಗೆ ಬಹಳಷ್ಟು ಸಂತೋಷ. ಹೇಳ್ತಾ ಇರಲ್ಲ, ಯಾರೇ ಒಬ್ಬ ತಂದೆ ಎಷ್ಟೇ ಅವ್ರ ಮಗ ಎಷ್ಟೇ ಒಂದು ಗುಣವಂತನಾಗಿದ್ರೂ ಕೂಡ ಆ ತಂದೆ ಸ್ವತಃ ಅವನ ಬಾಯಿಂದ ಆ ಮಗನ್ನ ಸ್ತುತಿ ಮಾಡಬಾರ್ದು, ಬೇರೆ ಜನ ಸ್ತುತಿ ಮಾಡ್ಬೇಕು, ಅದನ್ನ ಕೇಳಿ ಈ ತಂದೆ ಸಂತೋಷ ಪಡ್ಬೇಕು. ಅದೇ ರೀತಿಯಲ್ಲಿ ದಶರಥನಿಗೆ ಇವಾಗ ತುಂಬಾ ಖುಷಿ ಆಗುತ್ತೆ ಇದೆಲ್ಲ ಕೇಳಿಸ್ಕೊಂಡು, ಎಲ್ರೂ ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡು ದಶರಥ ರಾಜರಿಗೆ ತುಂಬಾ ಖುಷಿ ಆಗುತ್ತೆ. ಆಗ ಅವ್ರು ಏನ್ ಮಾಡ್ತಾರೆ, ಸರಿ ಎಲ್ರೂ ಇವಾಗ ಒಪ್ಕೊಂಡಿದ್ದಾರೆ, ಮಂತ್ರಿಗಳು ಹೇಳಾಯ್ತು, ಆಚಾರ್ಯರು ಹೇಳಾಯ್ತು, ಪ್ರಜೆನೂ ಹೇಳಾಯ್ತು, ಎಲ್ರೂ ರಾಮನ ಪಟ್ಟಾಭಿಷೇಕನೇ ಕರೆಕ್ಟು ಅಂತ ಹೇಳಿದ್ದಾರೆ. ಸೊ ಈಗ ದಶರಥ ರಾಜ ವಸಿಷ್ಠ ಋಷಿಗೆ ಒಂದು ಒಳ್ಳೆ ಮುಹೂರ್ತ, ಶುಭ ಮುಹೂರ್ತ ಹೇಳಿ ಯಾವಾಗ ನಾವು ಆದಷ್ಟು ಬೇಗ ರಾಮನ ಪಟ್ಟಾಭಿಷೇಕ ಮಾಡ್ಬೋದು ಅಂತ ಕೇಳ್ತಾರೆ. ಆಗ ವಸಿಷ್ಠ ಋಷಿಗಳು ನೋಡ್ಬಿಟ್ಟು ತಕ್ಷಣ ನಾಳೆ ಪುಷ್ಯ ನಕ್ಷತ್ರ ಇದೆ, ಅದೇ ಶುಭವಾದ ಮುಹೂರ್ತ ಅಂತ ಹೇಳ್ತಾರೆ. ಸೊ ಸರಿ, ನಾಳೆನೆ ಪಟ್ಟಾಭಿಷೇಕ ಮಾಡೋಣ ಅಂತ ಡಿಸೈಡ್ ಆಗ್ಬಿಟ್ಟು ಎಲ್ರಿಗೂ ಎಲ್ಲ ಕಡೆ ಆದೇಶಗಳನ್ನು ಕೊಡ್ತಾರೆ. ರಾಜ ಒಂದಷ್ಟು ಆದೇಶ ಕೊಡ್ತಾರೆ, ಋಷಿ ಒಂದಷ್ಟು ಆದೇಶಗಳನ್ನು ಕೊಡ್ತಾರೆ. ಎಲ್ಲಾ ತಯಾರಿ ನಡೆಯಕ್ ಶುರು ಆಗುತ್ತೆ. ಯಜ್ಞಶಾಲೆಯನ್ನು ತಯಾರಿಸ್ಬೇಕು, ಅಲ್ಲಿ ಸಾಮಗ್ರಿಗಳನ್ನೆಲ್ಲ ತಂದಿಡ್ಬೇಕು. ಇಡೀ ರಾಜ್ಯಕ್ಕೆ ಎಲ್ರಿಗೂ ಇವಾಗ ಈ ಸುದ್ದಿ ಹೋಗುತ್ತಾ, ಎಲ್ರಿಗೂ ಸಂತೋಷ. ಎಲ್ರೂ ಅವ್ರ ಮನೇಲಿ ಕ್ಲೀನ್ ಮಾಡೋದು, ಎಲ್ಲಾ ಕಡೆ ತೋರಣ ಕಟ್ಟೋದು, ಮಾಲೆಗಳನ್ನು ಕಟ್ಟೋದು, ಎಲ್ಲಾ ಕಡೆ ಸಂಗೀತ, ಎಲ್ರಿಗೂ ಸಂತೋಷ ಶುರುವಾಗ್ಬಿಟ್ಟಿದೆ ಇವಾಗ. ಯಾಕೆಂದ್ರೆ ಅವರ ಪ್ರಿಯವಾದ ರಾಮ ಈಗ ರಾಜ ಆಗ್ತಾನೆ ಅನ್ನೋದ್ರಿಂದ. ದಶರಥ ಇವಾಗ ರಾಮನಿಗೆ ಇದನ್ನ ತಿಳಿಸ್ಬೇಕಲ್ಲ. ಸೊ ಸುಮಂತ್ರ, ಅವ್ರ ಮಂತ್ರಿ ಸುಮಂತ್ರನ್ನ ಕಳಿಸಿ ರಾಮನ್ನ ಕರ್ಕೊಂಬ ಅಂತ ಹೇಳ್ತಾರೆ. ರಾಮ ಬಂದಾಗ ಅಲ್ಲಿ ದಶರಥ ರಾಮನ್ನ ಅಪ್ಕೊಳ್ತಾರೆ. ಮತ್ತೆ ಅವ್ರನ್ನ ಒಂದು ವಿಶೇಷವಾದ ಒಂದು ಏನ್ ಹೇಳ್ತೀರಾ, ಒಂದು ಸಿಂಹಾಸನದ ತರ ಒಂದಿರುತ್ತೆ ಅಲ್ಲಿ, ಒಂದು ಸೀಟು, ಆಸನ, ನಾಟ್ ಸಿಂಹಾಸನ, ಆಸನ ಅಲ್ಲಿ ಇರುತ್ತೆ. ಅದ್ರಲ್ಲಿ ಕೂರಿಸ್ಬಿಟ್ಟು ಆವಾಗ ರಾಮನಿಗೆ ಹೇಳ್ತಾರೆ ದಶರಥ, ನಾಳೆ ನಿನ್ನ ಪಟ್ಟಾಭಿಷೇಕ ಅಂತ ಎಲ್ಲ ಡಿಸೈಡ್ ಆಗಿದೆ. ಸೊ ಇವತ್ತಿಂದ ನೀನು ಅದಕ್ಕೆ ತಯಾರಿ ಮಾಡ್ಕೋಬೇಕು. ನೀನ್ ಇನ್ಮೇಲಿಂದ ರಾಜ ಆಗಿ ಇಲ್ಲಿ ಆಳ್ತೀಯ ಈ ರಾಜ್ಯವನ್ನ ಅಂತ ಹೇಳ್ಬಿಟ್ಟು ಒಂದಷ್ಟು ಉಪದೇಶ ಮಾಡ್ತಾರೆ ದಶರಥ ರಾಜ. ರಾಜ ಅಂದ್ರೆ ಏನು, ಅವರ ಪಾತ್ರ ಏನಿದೆ, ಅವ್ರು ಹೇಗೆ ಆ ಕಾರ್ಯ ಮಾಡಬೇಕು, ಯಾವ ವಿಧದಲ್ಲಿ ಅವ್ರ ರಾಜ್ಯವನ್ನ ನಡೆಸ್ಬೇಕು, ಯಾವ ತರ ಪ್ರಜೆಗೆ ಒಳ್ಳೇದಾಗೋ ತರ ಅವ್ರು ಮಾಡ್ಬೇಕು, ಇದೆಲ್ಲ ರಾಮನಿಗೆ ಆಲ್ರೆಡಿ ಗೊತ್ತಿದೆ. ಆದ್ರೆ ದಶರಥ ರಾಜ ಅವ್ರ ಕರ್ತವ್ಯ ಅಂತ ಅವರು ಒಂದು ಉಪದೇಶ ಮಾಡ್ತಾರೆ. ಸರಿ, ಅದಾದ್ಮೇಲೆ ಸಭೆಯಿಂದ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಾರೆ. ರಾಮನು ಹೋಗ್ತಾನೆ, ದಶರಥರು ಅವರ ಅರಮನೆಗೆ ಹೋಗ್ತಾರೆ. ಅಲ್ಲಿ ಮತ್ತೆ ಪುನಃ ರಾಮನನ್ನ ಕರೆದ್ಬಿಟ್ಟು ಅವಾಗ ಹೇಳ್ತಾರೆ, ಎಲ್ರೂ ಅನ್ಕೋತಾರೆ ನಾನು ಯಾಕೆ ಇಷ್ಟು ಅರ್ಜೆಂಟಲ್ಲಿ
ತಕ್ಷಣ ಇವಾಗ ನಾಳೆ ಇದು ಅಂತ ಇವಾಗ ಇಷ್ಟು ವರ್ಷ ನಾವು ಕಾದಿದ್ದೀವಿ, ಇನ್ನ ಸ್ವಲ್ಪ ಟೈಮ್ ಇದ್ದಿದ್ರೆ ಏನು ಅಂತ ಅನ್ಕೋಬಹುದು ಜನ. ಆದ್ರೆ ನನಗೆ ಈಗ ಸ್ವಲ್ಪ ದಿನಗಳಿಂದ ನಿದ್ದೆನಲ್ಲಿ ಎಚ್ಚರ ಆಗ್ಬಿಟ್ಟು ಒಂಥರ ಕನಸು, ಒಂಥರ ಭಯ, ಏನೋ ತಪ್ಪು ನಡೆಯೋ ಸಮಯ ಬರ್ತಾ ಇದೆ, ನನಗೇನೋ ಆಗುತ್ತೆ ಅಥವಾ ಏನೋ ಒಂದು ಕೆಟ್ಟದ್ದು ನಡೆಯಕ್ ಇದು ಸಮಯ ಇವಾಗ ಬರ್ತಾ ಇದೆ, ಹತ್ರ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ನನಗೆ ಅದೆಲ್ಲ ಆಗಕ್ ಮುಂಚೆ ನಿನ್ನನ್ನ ನಾನು ರಾಜ ಅಂತ ನಿನ್ನ ಪಟ್ಟಾಭಿಷೇಕ ಮಾಡ್ಬಿಟ್ರೆ ನಾನು ನೆಮ್ಮದಿಗಿರ್ಬೋದು. ಅದಕ್ಕೆ ನಾನು ಇದನ್ನ ಇಷ್ಟು ಬೇಗ ಬೇಗ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಅವನಿಗೆ ಅಡ್ವೈಸ್ ಮಾಡ್ತಾರೆ. ಸರಿ, ಈಗ ನಾಳೆ ಪಟ್ಟಾಭಿಷೇಕ ಅಂದ್ರೆ ಇವತ್ತು ನೀನು ಸೀತೆ ನೀವು ಉಪವಾಸವಾಗಿರ್ಬೇಕು, ಇಂಥ ಎಲ್ಲ ವ್ರತಗಳನ್ನ ಮಾಡ್ಬೇಕು, ಈ ಯಜ್ಞ ಪೂಜೆ ಹೋಮ ಇದೆಲ್ಲ ಮಾಡ್ಬೇಕು ಅಂತ ಹೇಳಿ ಕಳಿಸ್ತಾರೆ. ಅವ್ರು ಅವರಿಂದ ಸರಿ ಅಂತ ಒಪ್ಕೊಂಡು ರಾಮ ಅಲ್ಲಿಂದ ಕೌಸಲ್ಯ ಮಾತೆ ಹತ್ರ ಹೋಗ್ತಾರೆ. ಅವಳು ಕೌಸಲ್ಯಗೆ ಆಲ್ರೆಡಿ ನ್ಯೂಸ್ ಬಂದಿದೆ ರಾಮನ ಪಟ್ಟಾಭಿಷೇಕ ಅಂತ. ಬಹಳ ಖುಷಿಯಾಗಿರುತ್ತೆ ಅವಳಿಗೆ. ಅವಳು ಆಲ್ರೆಡಿ ಎಲ್ರಿಗೂ ದಾನ ಕೊಟ್ಟು, ಮತ್ತೆ ಈಗ ರಾಮ ಅಲ್ಲಿ ಬಂದಾಗ ವಿಷ್ಣು ಮೂರ್ತಿಯ ಮುಂದೆ ಕೂತ್ಕೊಂಡು ಅವಳು ಜಪ ಧ್ಯಾನ ಎಲ್ಲ ಮಾಡ್ತಾ ಇರ್ತಾಳೆ. ಅವಳಿಗೆ ರಾಮನ ಬಾಯಲ್ಲೇ ಈ ಮಾತು ಕೇಳಿ ಬಹಳಷ್ಟು ಖುಷಿ ಆಗುತ್ತೆ. ಸರಿ, ಎಲ್ಲಾ ಅಯೋಧ್ಯೆನಲ್ಲಿ ಇರೋ ಎಲ್ಲಾ ಜನ ಸಂತೋಷವಾಗಿ ಎಲ್ಲರೂ ತಯಾರಿ ಮಾಡಿಕೊಂಡು ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಆ ಸಮಯದಲ್ಲಿ ವಸಿಷ್ಠರು ಬರ್ತಾರೆ ರಾಮನ ಹತ್ರ. ನಾಳೆ ಏನೇನ್ ಮಾಡ್ಬೇಕು, ನೀನ್ ಇವತ್ತಿಂದ ಯಾವ ವ್ರತವನ್ನ ಪಾಲಿಸ್ಕೊಂಡಿರ್ಬೇಕು, ನೀನು ಸೀತೆ ಏನ್ ಮಾಡ್ಬೇಕು ಅಂತ ಎಲ್ಲ ಅವರೆಲ್ಲ ಒಂದಷ್ಟು ಉಪದೇಶ ಹೇಳಿ ಹೋಗ್ತಾರೆ. ಅವ್ರು ಹೋದ ನಂತರ ರಾಮ ಮತ್ತು ಸೀತೆ ಸ್ನಾನ ಮಾಡಿ ಉಪವಾಸವಾಗಿದ್ದು ಯಜ್ಞ ಮಾಡಿ ಅಲ್ಲಿ ಈ ರಘುವಂಶದಲ್ಲಿ ಆರಾಧ್ಯ ಮೂರ್ತಿಯಾಗಿರುವಂಥ ಜಗನ್ನಾಥ ನಾರಾಯಣ ಅನ್ನೋ ದೇವರ ವಿಗ್ರಹ ಇರುತ್ತೆ, ಅದಕ್ಕೆ ಪೂಜೆ ಎಲ್ಲ ಮಾಡ್ತಾರೆ. ಸೊ ಇಲ್ಲಿ ವಾಲ್ಮೀಕಿ ಶ್ಲೋಕ ಹೇಳ್ತಾರೆ, ಗತೆ ಪುರೋಹಿತೆ ರಾಮ ಸ್ನಾತೋ ನಿಯತ್ತ ಮಾನಸಃ ಸಹಪತ್ನ್ಯಾ ವಿಶಾಲಾಕ್ಷ ನಾರಾಯಣ ಮುಪಾಗಮತ್. ವಸಿಷ್ಠ ಋಷಿಗಳು ಹೊರಟೋದ್ಮೇಲೆ ಅಲ್ಲಿಂದ ರಾಮ ಸ್ನಾನ ಮಾಡಿ ಈ ನಾರಾಯಣ ದೇವರನ್ನ ಧ್ಯಾನ ಮಾಡಿ ಅಲ್ಲಿ ಒಂದು ಮೈಂಡ್ನ ಅಲ್ಲಿ ಫೋಕಸ್ ಮಾಡಿ ಇಟ್ಕೊಂಡು ಅವರ ವಿಶಾಲಾಕ್ಷಿ ಆಗಿರೋ ಸೀತೆಯ ಜೊತೆಗೆ ಪೂಜೆ ಮಾಡ್ತಾರೆ, ಧ್ಯಾನ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಆಚಾರ್ಯರು ಒಂದು ಸ್ವಾರಸ್ಯದ ಮಾತು ಹೇಳ್ತಾರೆ. ಯಾಕೆ ವಿಶಾಲಾಕ್ಷಿ ಅಂತ ಇಲ್ಲಿ ಸೀತೆಗೆ ಹೆಸರು ಕೊಟ್ಟಿದ್ದಾರೆ ಅಂದ್ರೆ, ವಿಶಾಲಾಕ್ಷಿ ಅಂದ್ರೆ ಯಾರಿಗೆ ದೊಡ್ಡ ಕಣ್ಣಿದೆಯೋ, ಯಾರ ಕಣ್ಣು ತುಂಬಾ ದೊಡ್ಡದಾಗಿದೆಯೋ ಅವ್ರನ್ನ ವಿಶಾಲಾಕ್ಷಿ ಅಂತ ಹೇಳ್ತಾರೆ. ವಿಶಾಲ ಅಂದ್ರೆ ದೊಡ್ಡದು, ನಮ್ಗೆ ಗೊತ್ತು. ಅಕ್ಷಿ ಅಂದ್ರೆ ಕಣ್ಣು. ಸೊ ಈ ಈ ಸಮಯದಲ್ಲಿ ಏನಕ್ಕೆ ಈ ತರ ವಿಶಾಲಾಕ್ಷಿ ಅಂತ ಹೆಸರನ್ನು ಉಪಯೋಗಿಸಿದ್ದಾರೆ ವಾಲ್ಮೀಕಿ ಅಂದ್ರೆ, ಆಚಾರ್ಯರಲ್ಲಿ ಏನ್ ಹೇಳ್ತಾರಂದ್ರೆ, ಈಗ ಸೀತೆಗೆ ಗೊತ್ತಿದೆ ಈ ನನ್ನ ಪತಿ ಈ ರಾಮ ಇವರು ಸಾಕ್ಷಾತ್ ನಾರಾಯಣನೇ ಅಲ್ವಾ. ಅಲ್ಲಿ ಯಾವ ವಿಗ್ರಹ ಮೂರ್ತಿ ಇಟ್ಟಿದೆ, ನಾರಾಯಣಂದೇ ಇಟ್ಟಿದೆ. ಸೊ ರಾಮ ಯಾವಾಗ ಆ ನಾರಾಯಣನ ವಿಗ್ರಹಕ್ಕೆ ಪೂಜೆ ಮಾಡ್ತಾನೋ ಆಗ ಸೀತೆಗೆ ಒಂಥರ ಇದೇನು ಅದ್ಭುತವಾದ ಒಂದು ದೃಶ್ಯ. ಯಾರಾದ್ರೂ ಒಬ್ರು ತನಗೆ ತಾನು ಆರಾಧನೆ ಮಾಡ್ಕೊಂಡ್ರೆ ಹೇಗಿರುತ್ತೆ, ತಾನೇ ತನಗೆ ಉಪಚಾರಗಳನ್ನ ಮಾಡಿ ಪೂಜೆ ಮಾಡಿದ್ರೆ ಹೆಂಗಿರುತ್ತೆ, ಅಯ್ಯೋ ಇದು ಎಂಥ ಒಂದು ಅದ್ಭುತ ದೃಶ್ಯ ಅಂತ ಹಿಂಗ್ ತುಂಬಾ ಸಂತೋಷವಾಗಿ ಹಿಂಗ್ ನೋಡ್ತಾ ಇರ್ತಾಳಂತೆ. ಅದಕ್ಕೆ ಅವಳ ಕಣ್ಣು ತುಂಬಾ ದೊಡ್ಡದಾಗಿರುತ್ತಂತೆ. ಅದಕ್ಕೆ ಈ ಜಾಗದಲ್ಲಿ ವಾಲ್ಮೀಕಿ ಋಷಿಗಳು ವಿಶಾಲಾಕ್ಷಿ ಅಂತ ಅವಳಿಗೆ ಹೆಸರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಆಚಾರ್ಯರು. ಸರಿ, ಸೊ ಇದೆಲ್ಲ ನಡೀತಾ ಇದೆ. ಈಗ ಇವತ್ತಿನ ದಿನ ಇದೇ ನಡೀಲಿ, ಪೂಜೆ ಇಲ್ಲಿ ನಡೀಲಿ, ಯಾಕಂದ್ರೆ ನಾಳೆ ಇನ್ನ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬರೋದಿದೆ. ಸೊ ಸದ್ಯಕ್ಕೆ ಇವತ್ತಿಗೆ ಈ ಜಾಗದಲ್ಲೇ ನಾವು ಆ ವಿಷಯವನ್ನ ನಿಲ್ಲಿಸ್ಬೋದು. ಆದ್ರೆ ಇವಾಗ ಈ ನಾರಾಯಣ ಯಾವ ದೇವರನ್ನ ಈ ರಾಮ ಪೂಜೆ ಮಾಡಿದ್ರೋ, ಯಾರಿ ನಾರಾಯಣ ಅಂತ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹೇಗೆ ಈ ವಿಗ್ರಹ ಮೂರ್ತಿ ಇವ್ರ ವಂಶದಲ್ಲಿ ಬಂತು ಅಂದ್ರೆ, ಇಕ್ಷ್ವಾಕು ಅನ್ನೋ ರಾಜ, ಅವರು ಫಸ್ಟ್ ಈ ರಘು ವಂಶದಲ್ಲಿ ಮೊದಲನೇದಾಗಿ ಇದ್ದಿದ್ದ ರಾಜ ಇಕ್ಷ್ವಾಕು. ಅದಕ್ಕೆ ಇದನ್ನ ಇಕ್ಷ್ವಾಕು ವಂಶ ಅಂತಾನು ಹೇಳ್ತಾರೆ. ಸೊ ಆ ಇಕ್ಷ್ವಾಕು ಒಂದ್ಸರಿ ಬ್ರಹ್ಮಲೋಕಕ್ಕೆ ಹೋದ್ರು, ಬ್ರಹ್ಮನ ಸತ್ಯಲೋಕಕ್ಕೆ ಹೋದ್ರು. ಅಲ್ಲಿ ನೋಡಿದಾಗ ಈ ಅಲ್ಲಿ ಈ ವಿಗ್ರಹ ನಾರಾಯಣನ ವಿಗ್ರಹ ಜಗನ್ನಾಥ ಅಂತಾನು ಹೇಳ್ತಾರೆ. ಆ ವಿಗ್ರಹವನ್ನ ಬ್ರಹ್ಮ ಪೂಜೆ ಮಾಡ್ತಾ ಇದ್ರು. ಆ ವಿಗ್ರಹ ನೋಡಿದ ಕೂಡಲೇ ಇಕ್ಷ್ವಾಕು ಅವ್ರಿಗೆ ಬಹಳ ತುಂಬಾ ಅದ್ರ ಮೇಲೆ ಭಕ್ತಿ ಆಯಿತು. ಆ ಭಕ್ತಿ ಪರವಶವಾಗಿ ಅವರು, ನನಗೂ ಈ ವಿಗ್ರಹ ಬೇಕಲ್ಲ, ನಾನು ಇದನ್ನ ಪೂಜೆ ಮಾಡ್ಬೇಕಂತ ನಂಗೆ ತುಂಬಾ ಆಸೆ ಅನಿಸ್ತಾ ಇದೆ, ನನಗೆ ಕೊಡಿ ಅಂತ ಕೇಳ್ಕೊತಾರೆ ಬ್ರಹ್ಮನ ಹತ್ರ. ಸೊ ಬ್ರಹ್ಮ ಅವ್ರಿಗೆ ಅದನ್ನ ಕೊಡ್ತಾರೆ, ಆ ನಾರಾಯಣನ ವಿಗ್ರಹ ಅಲಾಂಗ್ ವಿತ್ ಆ ವಿಮಾನ, ಅದನ್ನ ಪ್ರಣವಾಕಾರ ವಿಮಾನ ಅಂತ ಹೇಳ್ತಾರೆ.
ಸೊ ಆ ವಿಮಾನ ಮತ್ತೆ ಆ ವಿಗ್ರಹ ಅದನ್ನ ತಗೊಂಡು ಇಕ್ಷ್ವಾಕು ಅಯೋಧ್ಯೆಗೆ ಬರ್ತಾರೆ. ಅಲ್ಲಿ ಅವಾಗಿಂದ ಅವ್ರ ವಂಶಜರು ಎಲ್ರೂ ಆ ವಿಗ್ರಹವನ್ನ ಅವರ ಆರಾಧ್ಯ ದೇವತೆ, ಅವರ ಕುಲದೇವರು ಅಂತ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಅದೇ ನಾರಾಯಣನ ವಿಗ್ರಹ ಇವಾಗ ಇಲ್ಲಿದೆ. ಮತ್ತೆ ಆ ಮೂರ್ತಿ ಮುಂದೆ ಕೂತ್ಕೊಂಡೇನೆ ರಾಮ ಸೀತೆ ಇವಾಗ ಪಟ್ಟಾಭಿಷೇಕಕ್ಕೆ ಮುಂಚೆ ಪೂಜೆಗಳನ್ನ ಪ್ರಾರಂಭಿಸಿದ್ದಾರೆ. ಆಯ್ತಾ? ಸೊ ಮುಂದೆ ಏನಾಗುತ್ತೆ ನಮಗೆ ಗೊತ್ತಿದೆ. ಏನೇನೋ ಘಟನೆಗಳು ನಡೆದು ಕಡೆಗೆಲ್ಲ ರಾವಣನ ಸಂಹಾರ ಎಲ್ಲ ಆಗಿ ಆಮೇಲೆ ಎಲ್ರೂ ವಾಪಸ್ ಅಯೋಧ್ಯೆಗೆ ಬಂದು ಆಗ ಫೈನಲಿ ರಾಮನ ಪಟ್ಟಾಭಿಷೇಕ ಕಂಪ್ಲೀಟ್ ಆಗುತ್ತೆ. ಈಗ ಅದು ಆಗಲ್ಲ, ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಆ ಸಮಯದಲ್ಲಿ ವಿಭೀಷಣ ಅಲ್ಲಿ ಬಂದಿರ್ತಾನಲ್ವಾ. ರಾಮನಿಗೆ ಬಹಳ ಆಸೆ ವಿಭೀಷಣನಿಗೆ ಏನಾದ್ರೂ ಒಂದು ಒಳ್ಳೆ ಗಿಫ್ಟ್ ಕೊಡ್ಬೇಕು ಅಂತ. ಆಗ ಅವರು ಆಸೆಯಿಂದ ಅವರ ಈ ವಿಗ್ರಹ, ಅವ್ರ ಕುಲದೇವರ ಈ ವಿಗ್ರಹವನ್ನ ವಿಭೀಷಣನಿಗೆ ಕೊಡ್ತಾನೆ. ವಿಭೀಷಣನಿಗೆ ಒಂದ್ ಕಡೆ ಬೇಜಾರು, ಅಯ್ಯೋ ರಾಮ ಅವನ್ ಬಿಟ್ಟು ನಾನು ಇರ್ಬೇಕಲ್ಲ ಇವಾಗ ಲಂಕೆಗೆ ನಾನು ಹೋಗ್ಬಿಟ್ರೆ ಅಂತ. ಸೊ ಅವ್ರನ್ನ ಸಮಾಧಾನ ಪಡ್ಸಕ್ಕೆ, ಸರಿ ನಮ್ಮ ಕುಲದೇವರು ಈ ವಿಗ್ರಹ ಇದನ್ನ ನೀನ್ ಇಟ್ಕೋ ನಿಮ್ಮ ರಾಜ್ಯದಲ್ಲಿ, ನಾನ್ ಇದ್ದಂಗೆ ನೀನ್ ಇಟ್ಕೋ ಈ ದೇವರನ್ನ ಅಂತ ಕೊಡ್ತಾರೆ. ಆಗ ವಿಭೀಷಣ ಆ ವಿಗ್ರಹವನ್ನ ಆ ವಿಮಾನವನ್ನ ತಗೊಂಡು ಅವ್ರ ಪುಷ್ಪಕ ವಿಮಾನದಲ್ಲಿ ಅವ್ರು ಬರ್ತಾ ಇರ್ತಾರೆ. ಅವರು ಬರ್ತಾ ಇದ್ದಂಗೆ ಅವರು ಲಂಕೆಗೆ ಹೋಗ್ಬೇಕಲ್ಲ. ಅಯೋಧ್ಯೆ ಇರೋದು ಉತ್ತರ ಭಾರತದಲ್ಲಿ, ಲಂಕೆ ಇರೋದು ನಮ್ಮ ದೇಶದ ದಕ್ಷಿಣಕ್ಕೆ. ಸೊ ವಿಭೀಷಣ ಅಲ್ಲಿ ಅಯೋಧ್ಯೆಯಿಂದ ಹೊರಟು ಪುಷ್ಪಕ ವಿಮಾನದಲ್ಲಿ ಬರ್ತಾ ಇರ್ತಾರೆ ಲಂಕೆಯ ಕಡೆಗೆ. ಆಗ ಬರ್ತಾ ಇರುವಾಗ ಈ ಶ್ರೀರಂಗಂ ಅನ್ನೋ ಆ ಕ್ಷೇತ್ರದ ಹತ್ರ ಅಲ್ಲಿ ನೋಡ್ತಾರೆ, ಈ ಸಾಯಂಕಾಲ ಪೂಜೆ ಸಮಯ ಆಯ್ತು, ಈಗ ಈ ವಿಗ್ರಹ ನಾನು ತಗೊಂಡ್ಬಂದಿದ್ದೀನಿ, ಈ ದೇವರಿಗೆ ನಾನು ಇವಾಗ ಸಂಧ್ಯಾ ಪೂಜೆಯನ್ನ ನಾನು ಸಮರ್ಪಿಸ್ಬೇಕು. ಆವಾಗ ನೋಡಿದ್ರೆ ಅಲ್ಲಿ ತುಂಬಾ ಸುಂದರವಾದ ಒಂದು ಸ್ಥಳ ಅವ್ರಿಗೆ ಕಾಣಿಸುತ್ತೆ. ಕಾವೇರಿ ಓಡ್ತಾ ಇದ್ದಾಳೆ, ಅಲ್ಲಿ ಎಲ್ಲ ಸುತ್ತಮುತ್ತಲು ಗಿಡಗಳು ಎಲ್ಲ ಇದೆ, ಎಷ್ಟು ಸುಂದರವಾದ ಒಂದು ವಾತಾವರಣ ಅಲ್ಲಿದೆ. ಸೊ ಅವ್ರು ಅನ್ಕೋತಾರೆ, ಓ ಇದೇ ಕರೆಕ್ಟ್ ಆದ ಸ್ಥಾನ, ಇದೇ ಜಾಗದಲ್ಲಿ ನಾನು ಇವಾಗ ಈ ವಿಗ್ರಹವನ್ನ ಇಲ್ಲಿ ಇಟ್ಬಿಟ್ಟು ನಾನು ಪೂಜೆ ಮಾಡಿಬಿಟ್ಟು ಆಮೇಲೆ ನನ್ನ ಜರ್ನಿ ಕಂಟಿನ್ಯೂ ಮಾಡ್ಕೋಬಹುದು ಅಂತ ಅಲ್ಲಿ ಆ ವಿಗ್ರಹವನ್ನ ಕೆಳಗಿಡ್ತಾರೆ. ಅದ್ ಕೆಳಗಿಟ್ಟು ಅವ್ರು ಪೂಜೆ ಮಾಡಿದ ಕೂಡ್ಲೆ ಎತ್ಕೊಳಕ್ ನೋಡ್ತಾರೆ, ಆ ವಿಗ್ರಹ ಅಲ್ಲಿಂದ ಅಲ್ಲಾಡೋದೇ ಇಲ್ಲ. ಆಗ ಅವ್ರು ಆ ವಿಗ್ರಹದಿಂದ ಭಗವಂತ ಹೇಳ್ದಂಗೆ ಅವ್ರಿಗೆ ಅನ್ಸುತ್ತೆ, ನನಗೆ ಇಲ್ಲೇ ಇರಕ್ ಇಷ್ಟ, ನನಗೆ ಈ ಸ್ಥಳನೇ ತುಂಬಾ ಇಷ್ಟ ಆಗಿದೆ, ನಾನು ಇಲ್ಲೇ ಇರ್ತೀನಿ, ನಾನಿನ್ನ ಮುಂದೆ ಇಲ್ಲಿಂದ ಬರಲ್ಲ ನಿನ್ ಜೊತೆ ಅಂತ ಹೇಳ್ದಂಗಾಗುತ್ತೆ. ಆವಾಗ ವಿಭೀಷಣನಿಗೆ ಎಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾರೆ ಆ ದೇವ್ರ ಹತ್ರ, ಆದ್ರೆ ಅವರು ಚೇಂಜ್ ಮಾಡಲ್ಲ, ಅವ್ರ ಮನ್ಸ್ ಚೇಂಜ್ ಮಾಡಲ್ಲ. ಸರಿ, ಯಾವಾಗ ವಿಭೀಷಣನ್ಗೆ ಬಹಳ ದುಃಖ ಆಗತ್ತೆ. ಅಯ್ಯೋ, ನನ್ ರಾಮ ಇಲ್ಲ ನನ್ನ ಜೊತೆಗೆ, ನೀವಾದ್ರೂ ಇದ್ದೀರಾ ಅಂತ ಅನ್ಕೊಂಡಿದ್ನಲ್ಲ, ಆದ್ರೆ ಏನ್ ಇವಾಗ ನೀವು ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಬೇಜಾರ್ ಮಾಡ್ಕೋತಾರೆ. ಆಗ ಅವನಿಗೆ ದೇವರು ಆಶ್ವಾಸನೆ ಕೊಡ್ತಾರೆ. ಶ್ರೀರಂಗಮಲ್ಲಿ ಬಂದಿರೋ ಈ ನಾರಾಯಣ ದೇವರು ಅವ್ರಿಗೆ ಆಶ್ವಾಸನೆ ಕೊಡ್ತಾರೆ. ಏನಂತ? ನೀ ಯೋಚನೆ ಮಾಡಬೇಡ, ನನ್ನ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲಿರುತ್ತೆ, ಮತ್ತೆ ನನ್ನ ದೃಷ್ಟಿಯೂ ನಿನ್ ಮೇಲಿರುತ್ತೆ. ಸೊ ನಿನ್ನ ರಾಜ್ಯ ಈಗ ದಕ್ಷಿಣ ದಿಕ್ಕಿನಲ್ಲಿದೆ. ಸೊ ನಾನು ನನ್ನ ಮುಖವನ್ನ ದಕ್ಷಿಣದ ಕಡೆನೇ ನೋಡ್ಕೊಂಡು ನಿನ್ನನ್ನು ನೋಡ್ಕೊಂಡೇ ನಾನು ಇರ್ತೀನಿ ಅಂತ ಒಂದು ಆಶ್ವಾಸನೆ ಕೊಡ್ತಾರೆ. ಮತ್ ಅವತ್ತಿಂದ ನಾವು ನೋಡಿದೀವಿ ಈ ಶ್ರೀರಂಗಂ ಕ್ಷೇತ್ರದಲ್ಲಿ ಶ್ರೀರಂಗನಾಥ, ಇವಾಗ ಅವ್ರಿಗೆ ಹೆಸರು ಶ್ರೀರಂಗನಾಥ ಅಂತ ಇರೋದು. ಸೊ ರಂಗನಾಥ ದೇವರು ಆ ಶ್ರೀರಂಗಂ ಕ್ಷೇತ್ರದಲ್ಲಿ ದಕ್ಷಿಣದ ಕಡೆ ಮುಖ ಮಾಡಿ ಅವರು ಅಲ್ಲಿ ಒಂದು ಪೊಸಿಷನ್ ಅಲ್ಲಿ ಇದ್ದಾರೆ. ಇದು ತುಂಬಾ ರೇರು. ಎಲ್ಲಾ ಕಡೆ ದೇವರ ವಿಗ್ರಹ ಇದ್ದಾಗ ದೇವಸ್ಥಾನಗಳಲ್ಲಿ ಅದು ದಕ್ಷಿಣ ದಿಕ್ಕಲ್ಲಿ ಇರಲ್ಲ, ದಕ್ಷಿಣ ಕಡೆ ಮುಖ ಮಾಡ್ಕೊಂಡು ಹಂಗ್ ಇರೋದೇ ಇಲ್ಲ. ಆದ್ರೆ ಇಲ್ಲಿ ಈ ಸ್ಥಳದಲ್ಲಿ ಇದು ವಿಶೇಷವಾದ ಒಂದು ಇದು. ಯಾಕೆ ಇಲ್ಲಿ ಭಗವಂತ ಆ ತರ ಮಾಡಿದ್ದಾರೆ? ಯಾಕೆಂದ್ರೆ ಅವ್ರಿಗೆ ಅವರ ಭಕ್ತ ವಿಭೀಷಣ ಅವನ ಮೇಲೆ ಅವರ ದೃಷ್ಟಿ ಇರಬೇಕು, ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಅಂತ. ಮತ್ತೆ ಈಗ್ಲೂ ಹೇಳ್ತಾರೆ, ರಾತ್ರಿ ಬೇರೆ ಎಲ್ಲ ಪೂಜೆ ಎಲ್ಲ ಅರ್ಚನೆ ಎಲ್ಲ ಆದ ನಂತರ ರಾತ್ರಿಯಲ್ಲಿ ವಿಭೀಷಣನು ಬರ್ತಾನೆ. ಲಂಕೆಯಿಂದ ಬಂದು ಸೂಕ್ಷ್ಮ ರೂಪದಲ್ಲಿ ಅವನ ಆರಾಧ್ಯ ದೇವರನ್ನ ನೋಡ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಅವನ್ ಭಕ್ತಿ ನಿದ್ ಮಾಡ್ಬಿಟ್ಟು ಅವನ್ ವಾಪಸ್ ಹೋಗ್ತಾನೆ ಅಂತ ಹೇಳ್ತಾರೆ ಈಗ್ಲೂ ಕೂಡ. ಈಗ ಇಲ್ಲಿ ಇನ್ನೊಂದು ಕಥೆನೂ ಹೇಳ್ತಾರೆ. ಯಾವಾಗ ಈ ವಿಗ್ರಹ ಅಯೋಧ್ಯೆನಲ್ಲಿತ್ತಲ್ಲ, ಆಗ ಒಂದ್ ಸಮಯದಲ್ಲಿ ಈ ಶ್ರೀರಂಗಂ ಕ್ಷೇತ್ರದಿಂದ ಅಲ್ಲಿನ ರಾಜ, ಆ ಚೋಳ ರಾಜ, ಅವರು ಧರ್ಮವರ್ಮನ್ ಅಂತ ಅವ್ರ ಹೆಸರು. ಆ ಧರ್ಮವರ್ಮ ರಾಜ ಅಲ್ಲಿ ಹೋಗಿದ್ರು.
ಆ ವಿಗ್ರಹವನ್ನ ನೋಡಿದಾಗ ಅವ್ರಿಗೆ ಬಹಳ ಆಸೆ ಆಗುತ್ತೆ. ಅಯ್ಯೋ! ಎಷ್ಟು ಸುಂದರವಾಗಿದೆ ಈ ವಿಗ್ರಹ. ಅಯ್ಯೋ! ಈ ವಿಗ್ರಹ ನಮ್ಮೂರಲ್ಲಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅವಳಿಗೆ ತುಂಬಾ ಆಸೆ. ಆದ್ರೆ ಅದು ಹೆಂಗ್ ಸಾಧ್ಯ? ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಅವ್ರು ವಾಪಸ್ ಅವ್ರ ಊರಿಗೆ ಬಂದ್ಮೇಲೆ ತಪಸ್ ಮಾಡ್ತಾರೆ. ನಾ ಅವ್ರು ಏನಕ್ಕೋಸ್ಕರ ತಪಸ್ ಮಾಡ್ತಾರೆ? ನಾನು ಅಲ್ಲಿ ನೋಡಿದ್ದ ಆ ಜಗನ್ನಾಥ ಆ ವಿಗ್ರಹವನ್ನ ಇಲ್ಲಿ ಬರ್ಬೇಕು ಅದು ಅಂತ ಹೇಳಿ ಅವ್ರದನ್ನ ತಪಸ್ ಮಾಡ್ತಾರೆ. ಸೊ ಆ ಧರ್ಮವರ್ಮ ರಾಜ ಏನ್ ತಪಸ್ ಮಾಡಿರ್ತಾರಲ್ಲ, ಈ ದೇವ್ರು ಇಲ್ಲಿ ಬರ್ಬೇಕು, ನಮ್ ಶ್ರೀರಂಗಂ ಕ್ಷೇತ್ರಕ್ಕೆ ಅವ್ರು ಬರ್ಬೇಕು ಅಂತ. ಅಲ್ಲಿ ಕೆಲವು ಋಷಿ ಮುನಿಗಳಿರ್ತಾರೆ. ಇವ್ರು ತಪಸ್ ಮಾಡ್ತಾ ಇರೋದನ್ನ ನೋಡ್ತಾ ಇರ್ತಾರೆ. "ಏನಕ್ಕೆ ನೀವು ತಪಸ್ ಮಾಡ್ತಾ ಇದ್ದೀರಾ?" ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, "ನಾನು" ಈ ತರ ಹೇಳ್ತಾರೆ, "ಆ ದೇವ್ರು ಅಲ್ಲಿ ತುಂಬಾ ಸುಂದರವಾಗಿದ್ದಾರೆ. ನನ್ಗೆ ಅವ್ರು ಇಲ್ಲಿ ನಮ್ಮೂರಿಗೆ ಬರ್ಬೇಕು ಅಂತ ಆಸೆ" ಅಂತ ಹೇಳ್ತಾರೆ. ಆಗ ಆ ಋಷಿಮುನಿಗಳು, "ಅದು ಆಲ್ರೆಡಿ ಭಗವಂತನೇ ಹೇಳಾಗಿದೆ. ಅದಿದೆ. ನಮ್ಗ್ ಮುಂಚೆಯಿಂದಾನೇ ಗೊತ್ತಿದೆ. ಇಲ್ಲೇ ಬರ್ತಾರವ್ರು. ನೀವು ನಿಶ್ಚಿಂತೆಯಾಗಿರಿ" ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ವಿಭೀಷಣ ಅಲ್ಲಿ ಬರ್ತಾರೆ. ಆಗ ಈ ಧರ್ಮವರ್ಮ ರಾಜ ವಿಭೀಷಣನನ್ನ ಬೇಡ್ಕೋತಾರೆ. ಅನ್ ಈ ದೇವ್ರು ಇಲ್ಲೇ ಇರ್ಬೇಕು ಅಂತ ನಾನ್ ತಪಸ್ ಮಾಡಿದ್ದೀನಿ. ಮತ್ತೆ ಈ ಋಷಿಮುನಿಗಳು ಕೇಳಿದ್ದಾರೆ. ಅವರು ಹೇಳಿದ್ದಾರೆ ದೇವ್ರು ಇಲ್ಲೇ ಇರ್ತಾರೆ ಅಂತ. ಅವರು ನನ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಪ್ಲೀಸ್ ಈ ದೇವ್ರನ್ನ ಇಲ್ಲೇ ಬಿಟ್ಟು ಹೋಗಿ ಅಂತ ಅವರು ತುಂಬಾ ಕೇಳ್ಕೋತಾರೆ ಅಂತ ಈ ಒಂದು ವರ್ಷನ್ ಕಥೆನೂ ಹೇಳ್ತಾರೆ. ಸೊ ಅದರಿಂದ ಆಮೇಲೆ ದೇವ್ರು ಕೂಡ ಒಪ್ಲಿಲ್ವಲ್ಲ ಮುಂದೆ ಹೋಗಕ್ಕೆ. ಸೊ ವಿಭೀಷಣ ಅಲ್ಲೇ ಬಿಟ್ಟು ಹೋದ್ರು ಅಂತ ಹೇಳ್ತಾರೆ. ಸೊ ಈ ಶ್ರೀರಂಗಂ ಕ್ಷೇತ್ರದ ಇದೇ ಮಹಿಮೆ. ಈ ಶ್ರೀರಂಗಂನಲ್ಲಿರೋ ರಂಗನಾಥ ಸ್ವಾಮಿ ದೇವರು, ಅವರು ರಾಮನ ಕುಲದೇವರು. ರಾಮನೇ ಆರಾಧನೆ ಮಾಡಿರೋಂಥ ದೇವರು. ಆ ಇಕ್ಷ್ವಾಕು ವಂಶದಲ್ಲಿ ಬಂದಿರೋರು ಎಲ್ಲರೂ ಆರಾಧನೆ ಮಾಡಿ, ರಾಮ ಸ್ವತಃ ಆರಾಧನೆ ಮಾಡಿದ್ದಂಥ ದೇವರು ಈ ರಂಗನಾಥ ದೇವರು. ಅದಕ್ಕೆ ನೀವು ನೋಡಿರ್ಬೋದು, ಈಗ ಈ ವರ್ಷ ನಾವು ಆಮ್, ತುಂಬಾ ನಮ್ಮ ಭಾಗ್ಯ ರಾಮ ಲಲ್ಲಾ ವಿಗ್ರಹವನ್ನ ಅಲ್ಲಿ ಸ್ಥಾಪನೆ ಆಯ್ತು, ಪ್ರಾಣ ಪ್ರತಿಷ್ಠೆ ಆಯ್ತು ಅಯೋಧ್ಯೆಯಲ್ಲಿ. ಇಷ್ಟು ವರ್ಷ ಎಲ್ಲೋ ಒಂದು ಟೆಂಟಲ್ಲಿ ಒಂದು ಸಂದಿನಲ್ಲಿ ಪೊಲೀಸ್ ಎಲ್ಲ ಅಕ್ಕ ಸೈಡಲ್ಲೆಲ್ಲ ಇಟ್ಕೊಂಡು ಗನ್ ಇಟ್ಕೊಂಡು ಅವ್ರ ಮಧ್ಯದಲ್ಲಿ ಹೇಗೆ ರಾಮ್ಲಲ್ಲಾ ಇದ್ರು. ಮತ್ ಇವಾಗ ಒಂದು ಭವ್ಯ ಮಂದಿರ ಅಲ್ಲಿ ಬಂದಿದೆ. ಆ ಹೊಸ ವಿಗ್ರಹವನ್ನ ಇವರು ಮಾಡಿ ಅಲ್ಲಿ ಪ್ರಾಣ ಪ್ರತಿಷ್ಠೆ ನಡೆದಿದೆ. ಅದೆಲ್ಲ ಅಲ್ಲಿ ನಮ್ಮ ಪ್ರಧಾನಿಯವರು ಅಲ್ಲಿ ಹೋಗಿ ಆ ಪ್ರಾಣ ಪ್ರತಿಷ್ಠೆ ಅದ್ರಲ್ಲಿ ಭಾಗವಹಿಸಿದ್ರು ಅವರು. ಅದಕ್ಕೆ ಮುಂಚೆ ಅವರು ಈ ಶ್ರೀರಂಗಮಕ್ಕೆ ಬಂದು ಇಲ್ಲಿ ದೇವರ ಸೇವೆ ಮಾಡಿ, ಇಲ್ಲಿ ದೇವರ ದರ್ಶನ ಪಡ್ಕೊಂಡು, ಇಲ್ಲಿ ಆಶೀರ್ವಾದ ಪಡ್ಕೊಂಡು ಶ್ರೀರಂಗಮಲ್ಲಿ. ಅದಾದ್ಮೇಲೆ ಅವ್ರು ಅಲ್ಲಿ ಹೋಗಿ ಪ್ರಾಣ ಪ್ರತಿಷ್ಠೆಯಲ್ಲಿ ಭಾಗವಹಿಸಿದ್ರು. ಯಾತಕ್ಕೋಸ್ಕರ? ಯಾಕೆಂದ್ರೆ ಯಾವ ರಾಮಲಲ್ಲಾವನ್ನ ನಾವು ಅಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವೋ ಆ ರಾಮರ ಕುಲದೇವರು ಈ ಶ್ರೀರಂಗಂ ರಂಗನಾಥರು. ಅದಕ್ಕೋಸ್ಕರ ಅವ್ರು ಇಲ್ಲಿ ಬಂದು ಮೊದಲು ಇಲ್ಲಿ ಸೇವೆ ಮಾಡಿ, ಇಲ್ಲಿ ದರ್ಶನ ತಗೊಂಡು, ಇಲ್ಲಿ ಆಶೀರ್ವಾದ ಪಡೆದು ಅಲ್ಲಿ ಹೋಗಿ ಪ್ರಾಣ ಪ್ರತಿಷ್ಠೆಯಲ್ಲಿ ಭಾಗವಹಿಸಿದ್ರು. ಸೊ ಇದು ನಾವು ಇವತ್ತಿನ ವಿಷಯ ನಾವು ತಿಳ್ಕೊಂಡಿದ್ದು. ರಾಮಾಯಣದ ಸ್ವಲ್ಪ ಭಾಗ ಮತ್ತೆ ನಮಗೆ ಇವಾಗ ಇರುವಂತ ಪ್ರೆಸೆಂಟ್ ಡೇ ನಮ್ಮ ದೇವರು ಶ್ರೀರಂಗಂ ದೇವರ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ನಾವು ತಗೊಂಡಿರೋ ವಿಷಯದಲ್ಲಿ ಏನ್ ನಮಗ್ ಗೊತ್ತಾಗುತ್ತೆ? ಆ ಪ್ರಜೆ ಅವ್ರು ಹೇಳಿದ್ರಲ್ಲ, ಯಾವ ಗುಣಗಳು ರಾಮನಲ್ಲಿದೆ ಅಂತ. ಸೊ ಆ ಎಲ್ಲಾ ಗುಣಗಳು ಒಂದು ಒಳ್ಳೆ ರಾಜನಲ್ಲಿ ಇರಬೇಕು. ಯಾರೊಬ್ರು ರಾಜ್ಯವನ್ನ ಆಳ್ತಾರೋ, ಈಗ ನಮ್ಗೆ ನಾವು ಆ ರಾಜ ಅಂತ ಇಲ್ಲ. ಈಗ ನಾವು ಡೆಮೋಕ್ರಸಿ ಅಂತೀವಿ. ಈ ಸಮಯದಲ್ಲಿ ನಾವು ಇಲೆಕ್ಷನ್ ಮಾಡ್ತೀವಿ. ಇಲ್ಲಿ ನಾವು ವೋಟ್ ಕೊಟ್ಟು ಜನ ಬರ್ತಾರೆ. ಆದ್ರೆ ಯಾವುದೇ ಒಂದು ಸಿಸ್ಟಮ್ ಇದ್ರೂನು, ಆಡಳಿತದ ಸಿಸ್ಟಮ್ ಯಾವುದೇ ಇದ್ರೂನು ಕೂಡ ಅಲ್ಲಿ ರಾಜ್ಯ ಆಳೋರು ಯಾವ ತರ ಇರಬೇಕು, ಯಾವ ಗುಣಗಳು ರಾಮನಲ್ಲಿತ್ತಲ್ಲ ಅದೇ ಗುಣಗಳು ನಮ್ಮನ್ನ ಆಳೋರು, ಆ ಯಾರ್ ರೂಲರ್ಸ್ ಇದ್ದಾರೆ, ಯಾರ್ ಲೀಡರ್ಸ್ ಇದ್ದಾರೆ, ನಾಯಕರು ಯಾರಿದ್ದಾರೆ, ಅವರಲ್ಲಿ ಆ ಗುಣಗಳು ಇದ್ರೆ ಆಗ ನಾವು ಇರೋದು ರಾಮರಾಜ್ಯ ಆಗುತ್ತೆ. ಇಲ್ಲ ಅಂದ್ರೆ ಈ ಕಲಿಯುಗದಲ್ಲಿ ನಾವು ಬಹಳಷ್ಟು ಕಷ್ಟ ಅನುಭವಿಸ್ಬೇಕಾಗತ್ತೆ. ಈಗ ಅವರಲ್ಲಿ ಆ ಗುಣಗಳಿದೆಯಾ ಇಲ್ವಾ ಅದ್ ನಾವು ನೋಡ್ಕೋಬಹುದು, ನಮ್ಗೆ ಗೊತ್ತಾಗತ್ತೆ ಅಲ್ಲ. ಆದ್ರೆ ಅವರನ್ನ ನಾವು ತಿದ್ದಕ್ಕಾಗಲ್ಲ. ಆದ್ರೆ ನಾವಾದ್ರೂ ನಮ್ಮಲ್ಲೇ ಏನಾದ್ರೂ ಚೇಂಜ್ ಮಾಡ್ಕೋಬಹುದಾ, ನಾವು ಕೆಲವು ಗುಣಗಳನ್ನು ತಗೋಬಹುದಾ ರಾಮರಿಂದ ಅಂತ ನೋಡಿದ್ರೆ, ಈಗ ಪ್ರಜೆಯಲ್ಲಿ ಅವ್ರು ಮಾತಾಡಿದಾಗ ಅವ್ರು ಹೇಳಿದ ವಿಷಯಗಳು ಎರಡ್ ಮೂರು. ರಾಮನಲ್ಲಿ ಯಾವ ಗುಣ ಅಂದ್ರೆ, ಬೇರೆಯವರಿಗೆ ಒಳ್ಳೇದ್ ನಡೆದಾಗ ಅವ್ರ ಜೊತೆ ಹೋಗಿ ಅವ್ರ ಸಂತೋಷದಲ್ಲಿ ಪಾಲ್ಗೊಳ್ತಾ ಇದ್ರು. ಯಾರಿಗಾದ್ರೂ ಒಂದು ಕಷ್ಟ ಬಂದಾಗ ಇವ್ರು ರಾಮನೇ ಮೊದಲಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡಿಸಿ ಅವ್ರಿಗೆ ಸಹಾಯ ಕೊಟ್ಟು ನಡ್ಕೊಳ್ತಾ ಇದ್ರು. ಯಾರಾದ್ರೂ ಅವ್ರಿಗೆ ಒಳ್ಳೇದ್ ಮಾಡಿದ್ರೆ ಅದನ್ನ ಸದಾ ಕಾಲ ನೆನಪಿಟ್ಕೊಳ್ಳೋರು. ಯಾವ ಒಂದು ಚಿಕ್ಕ ವಿಷಯ ಯಾರಾದ್ರೂ ಒಂದು ಒಳ್ಳೇದ್ ಮಾಡಿದ್ರು ಕೂಡ ಅದನ್ನ ಯಾವಾಗ್ಲೂ ಹೇಳೋರು, ಅದನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ಳೋರು. ಮತ್ ಯಾರೋ ಅಪ್ಪಿ ತಪ್ಪಿ ಒಂದೇನೋ ಕೆಟ್ಟದ್ ಮಾಡಿದ್ರೆ, ತಪ್ಪು ಮಾಡಿದ್ರೆ ಅದನ್ನ ಆ ಕ್ಷಣದಲ್ಲೇ ಮರ್ತು ಹೋಗ್ತಾ ಇದ್ರು.
ಇದೆಲ್ಲ ಪ್ರಜೆ ಹೇಳ್ತಾರೆ ದಶರಥರಿಗೆ. ಈ ಕ್ವಾಲಿಟೀಸ್ನ ಖಂಡಿತ ನಾವು ನಮ್ಮ ಜೀವನದಲ್ಲಿ ನಾವು ಸ್ವಲ್ಪ ಮಟ್ಟಕ್ಕೆ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೋದು. ಬೇರೆ ಇವಾಗ ನಮ್ಮ ದುರ್ಭಾಗ್ಯ, ನಮ್ಮ ಈ ಕಲಿಯುಗ ಅಂತ ನಾವು ಹೇಳ್ತೀವಿ. ಆದ್ರೆ ಅಷ್ಟೇ ಅಲ್ಲ, ನಮ್ಮಲ್ಲೂ ರಾಜಸಿಕ್ ಗುಣ, ತಾಮಸಿಕ್ ಗುಣ ಜಾಸ್ತಿ ಆಗಿರೋದ್ರಿಂದ ನಮಗೇನಾಗುತ್ತೆ, ಬೇರೆ ಬಹಳಷ್ಟು ಸರಿ ನಾವು ನೋಡ್ತೀವಿ, ಬೇರೆಯವ್ರಿಗೇನೋ ಒಳ್ಳೇದು ನಡೆದ್ರೆ ನಮಗೆ ಅಸೂಯೆ ಅನ್ಸುತ್ತೆ, ನಮಗೆ ಸಂತೋಷ ಅನ್ಸಲ್ಲ ಅದ್ರ ಬಗ್ಗೆ. ಅಥವಾ ಅಯ್ಯೋ ಅವ್ರು ಹಂಗೆ ಹಿಂಗೆ ಅಂತ ಮಾತಾಡ್ಕೋತೀವಿ. ಅಟ್ ದ ಸೇಮ್ ಟೈಮ್ ಯಾರಿಗೋ ಏನೋ ಕಷ್ಟ ಬಂತ, ನಮಗೆ ಅದ್ರ ಬಗ್ಗೆ ದುಃಖ ಅನ್ಸಲ್ಲ. ಅವ್ರಿಗೆ ಹಂಗೆ ಬೇಕಿತ್ತು, ಅವ್ರು ಹಿಂಗೆ ಮಾಡಿದ್ದಕ್ಕೆ ಇದಾಯಿತು ಅಂತ ಆ ಥರ ಒಂದು ಮನೋಭಾವ ನಮ್ಮಲ್ಲಿರುತ್ತೆ. ಅದು ಹೆಚ್ಚಾಗ್ತಾ ಇದೆ ಈಗಿನ ಕಾಲದಲ್ಲಿ ನಾವು ನೋಡಿದ್ರೆ. ಯಾರೋ ನಮಗೆ ಒಳ್ಳೇದು ಮಾಡ್ತಾರಾ, ಅದನ್ನ ನಾವು ಜ್ಞಾಪಕನೇ ಇಟ್ಕೊಳ್ಳಲ್ಲ, ಅದನ್ನ ತಕ್ಷಣ ಮರ್ತು ಬಿಟ್ಟಿರ್ತೀವಿ. ಯಾರೋ ತಪ್ಪು ಮಾಡಿದ್ರಾ, ಅದನ್ನ ಇಟ್ಕೊಂಡು ವರ್ಷಗಟ್ಲೆ ನಾವು ಅದನ್ನ ಬಗ್ಗೆ ಮಾತಾಡ್ತೋನೇ ಇರ್ತೀವಿ, ಮತ್ತೆ ಎಲ್ರಿಗೂ ಹೇಳ್ತಾನೂ ಬರ್ತೀವಿ. ಈ ಎಲ್ಲ ತಪ್ಪು ನಾವು ಮಾಡ್ತಾ ಇದ್ದೀವಿ. ಇದನ್ನ ನಾವು ತಿದ್ದಕ್ ಪ್ರಯತ್ನ ಮಾಡ್ಬೇಕು. ರಾಮ ಯಾವ ಥರ ಇದ್ದ, ರಾಮನಲ್ಲಿ ಯಾವ ಗುಣಗಳಿದ್ದು, ಆ ಆ ಗುಣಗಳನ್ನ ನಾವು ಸ್ವಲ್ಪ ಅಡಾಪ್ಟ್ ಮಾಡಕ್ ಪ್ರಯತ್ನ ಮಾಡ್ಬೇಕು. ಇದಕ್ಕೆ ಆಫ್‌ಕೋರ್ಸ್ ರಾಮನ ಆಶೀರ್ವಾದ ನಮಗ್ ಬೇಕಿದೆ. ಅವ್ರ ಆಶೀರ್ವಾದ ಇದ್ರೆ ನಾವು ಪ್ರಯತ್ನ ಮಾಡಿದ್ದು ಕೂಡ ನಮ್ಗೆ ಸಫಲ ಆಗುತ್ತೆ. ಸೊ ಅದನ್ನ ಪ್ರಯತ್ನ ಮಾಡೋಣ. ಇನ್ನೊಂದು ವಿಷಯ, ಈಗ ಬಹಳಷ್ಟು ಜನ ಹೇಳ್ತಾರೆ, ದಶರಥನಿಗೆ ಭರತ ರಾಜ ಆಗ್ಬಾರ್ದು ಅಂತ ಆಸೆ ಇತ್ತು, ಅದಕ್ಕೆ ಅವರು ಬೇಗ ಬೇಗ ಭರತ ಇಲ್ದೇ ಇರೋ ಸಮಯದಲ್ಲಿ ಯಾರಿಗೂ ಇನ್ನೇನು ಮಾತಾಡಕ್ ಚಾನ್ಸ್ ಕೊಡದೇ ಇರೋ ತರ ಮಾರನೇ ದಿನಾನೇ ಪಟ್ಟಾಭಿಷೇಕ ಅಂತ ಡಿಸೈಡ್ ಮಾಡಿದ್ರು ಅಂತ. ಆದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಸ್ಪಷ್ಟವಾಗಿದೆ, ಯಾತಕ್ಕೋಸ್ಕರ ದಶರಥ ಅಷ್ಟು ಅರ್ಜೆಂಟಲ್ಲಿ ಆ ಪಟ್ಟಾಭಿಷೇಕವನ್ನ ಫಿಕ್ಸ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೇನೋ ಒಂದು ಏನಂತೀರಾ, ಅಪಶಕುನಗಳು ಕಾಣ್ತಾ ಇತ್ತು, ಅವ್ರಿಗೇನೋ ಒಂದು ಕೆಟ್ಟದ್ ನಡೆಯೋದಿದೆ ಬೇಗ ಇವಾಗ ಅಂತ ಅನ್ಸಕ್ ಶುರುವಾಗಿತ್ತು. ಅದಕ್ಕೋಸ್ಕರ ಅವ್ರು ಆ ಥರ ಬೇಗ ಬೇಗ ಮಾಡಕ್ ನೋಡಿದ್ರು. ಈಗ ಇಲ್ಲಿ ನಾವು ಕೇಳ್ಬೋದು, ಈಗ ನಾವು ಎಲ್ಲಿ ನಿಲ್ಸಿದೀವಿ ಕಥೆನ, ರಾಮ ಮತ್ತು ಸೀತೆ ಅಲ್ಲಿ ಒಳಗ್ ಹೋಗಿ ದೇವರನ್ನ ಬೇಡ್ಕೋತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಾರಾಯಣನ ಹತ್ರ. ರಾಮ ಏನಂತ ಪ್ರಾರ್ಥನೆ ಮಾಡಿರ್ಬೋದು? ವಸಿಷ್ಠರು ಏನಂತ ಹೇಳಿದ್ರು ಪ್ರಾರ್ಥನೆ ಮಾಡುವಂತ? ಯಾತಕ್ಕೋಸ್ಕರ ಹೇಳಿರ್ಬೇಕು ವಸಿಷ್ಠರು? ಪಟ್ಟಾಭಿಷೇಕ ಚೆನ್ನಾಗಿ ಎಲ್ಲ ನಡೀಲಿ, ಎಲ್ಲ ಸುಸೂತ್ರವಾಗಿ ಕರೆಕ್ಟಾಗಿ ಆಗ್ಲಿ ನಾಳೆ ಅಂತ ಕೇಳ್ಕೊಳಕ್ ಹೇಳಿರ್ತಾರೆ. ಆದ್ರೆ ನಿಜವಾಗ್ಲೂ ರಾಮ ಅದನ್ನ ಕೇಳ್ಕೊಂಡಿರ್ತಾರ? ರಾಮನ ಪಟ್ಟಾಭಿಷೇಕ ಈಗ ನಾಳೆ ನಡೆದ್ರೆ ಅಲ್ಲಿ ಮುಂದಿನ ಆಕ್ಚುಲಿ ಯಾಕೆ ರಾಮ ಅವತಾರ ಮಾಡಿರೋದು, ಆ ಕಾರ್ಯ ಅಲ್ಲಿಗೆ ನಿಂತು ಹೋಗ್ಬಿಡುತ್ತೆ. ಈಗ ಈ ರಾಮನ ಅವತಾರದ ಏನ್ ಅಪೇಕ್ಷೆ ಇದೆ, ಯಾತಕ್ಕೋಸ್ಕರ ಈ ಅವತಾರ ತಗೊಂಡಿದ್ದಾರೆ ರಾಮರು, ಅದು ನಡಿಬೇಕು ಅಂದ್ರೆ ನಾಳೆ ಪಟ್ಟಾಭಿಷೇಕ ಆಗ್ಬಾರ್ದು. ಸೊ ರಾಮ ಏನ್ ಕೇಳಿರ್ಬೋದು ನಾರಾಯಣನ ಹತ್ರ, ಈ ಅವತಾರ ಯಾತಕ್ಕೋಸ್ಕರ ಆಗಿದೆಯೋ ಅದರದ್ದು ನೆಕ್ಸ್ಟ್ ಏನಾಗಬೇಕೋ ಅದನ್ನ ನೀವೇ ನೋಡಿ ಸರಿಯಾದ ದಾರಿಯಲ್ಲಿ ಅದನ್ನ ಆ ಪ್ಲಾನ್ ಅನ್ನ ಕರೆಕ್ಟಾಗಿ ಸುಸೂತ್ರವಾಗಿ ನಡೆಸಿ ಅಂತ ಬೇಡ್ಕೊಂಡಿರ್ಬೇಕು. ಇದನ್ನ ನಾವು ಇಲ್ಲಿಗೆ ನಿಲ್ಸೋಣ. ನಾಳೆ ಇನ್ನ ಒಂದು ತುಂಬಾ ದೊಡ್ಡ ಟರ್ನಿಂಗ್ ಪಾಯಿಂಟ್ ಬರೋದಿದೆ, ಅದನ್ನ ನಾವು ನಾಳೆ ನೋಡೋಣ. ಈಗ ಇವತ್ತು ನಮ್ಗೆ ಇಷ್ಟೆಲ್ಲ ವಿಷಯಗಳನ್ನು ತಿಳ್ಕೊಳ್ಳೋ ಅಂತ ಒಂದು ಅವಕಾಶ ಸಿಕ್ತು ಅಂತ ರಾಮನ ಚರಣಗಳಲ್ಲಿ, ಆಚಾರ್ಯರ ಚರಣಗಳಲ್ಲಿ ಕೃತಜ್ಞತೆಯನ್ನ ಸಲ್ಲಿಸೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಪಿತೃಭಕ್ತಾಯ ಸತತಂ ಭ್ರಾತೃಭಿಃ ಸಹ ಸೀತಯಾ ನಂದಿತಾಖಿಲ ಲೋಕಾಯ ರಾಮಭದ್ರಾಯ ಮಂಗಳಂ. ಶ್ರೀಮತೆ ರಘುವೀರಾಯ ಸೇತುಲಂಘಿತ ಸಿಂಧವೇ ಜಿತರಾಕ್ಷಸರಾಜಾಯ ರಣಧೀರಾಯ ಮಂಗಳಂ. ಮಂಗಳಾಶಾಸನಪರೇರ್ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ಎಲ್ರಿಗೂ ನಮಸ್ಕಾರ. ನಾಳೆ ಮತ್ತೆ ಸಿಗೋಣ ನೆಕ್ಸ್ಟ್ ಟಾಪಿಕ್ ಜೊತೆ. ಧನ್ಯವಾದ.